ಭಾಗ್ಯಸ್ಥಾನ ಅಂತ 9ನೇ ಮನೆ. ಇದು ಎಲ್ಲ ಮನೆಗಳಿಗಿಂತಲ್ಲ ಒಂದು ಅಂಶ ಮೇಲಿದೆ ಅಂತ ನಾನು ಭಾವಿಸಿದ್ದೀನಿ. ಅದೃಷ್ಟ ಅನ್ಬೋದಾ? ಅದೃಷ್ಟವೇ ಅದು. ಭಾಗ್ಯಸ್ಥಾನ ಅಂದರೆ ಅದೃಷ್ಟ ಸ್ಥಾನ ಅಂತಲೇ. ಅದು ತಪಸ್ಸಿನ ಸ್ಥಾನ ಹೌದು. ತಂದೆ ಮಕ್ಕಳ ಬಾಂಧವ್ಯ ಹೇಗಿರುತ್ತೆ ಅಂತಕ್ಕಂಥ ಪಿತೃಸ್ಥಾನ ಅಂತಲೂ ಕರೀತಾರೆ ಅದನ್ನು. ಅದೊಂದು ಚೆನ್ನಾಗಿದ್ದರೆ ಬಹುಶಃ ನಾವು ಯಾವುದಕ್ಕೂ ಕೊರಗಬೇಕಾಗಿಲ್ಲ ಅಂತ ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ಉತ್ತರೆ ನಮಸ್ಕಾರ ಮಾಡಲಿಕ್ಕೆ ಬರ್ತಾಳೆ ಕುಂತಿ ಬಳಿಗೆ. ಭಾಗ್ಯವಂತಂ ಪ್ರಸೂಯೇಥಾಹ ಮಾ ಶೂರಂ ಮಾಚ ಪಂಡಿತಂ ಅಂತ ಆಶೀರ್ವಾದ ಮಾಡ್ತಾಳೆ. ಭಾಗ್ಯವಂತನ ಪ್ರಸೂಯ ಹಡಿ ನೀನು, ಮಾ ಶೂರಂ ಮಾಚ ಪಂಡಿತಂ ಅಂತ ಹೇಳ್ತಾಳೆ. ಅವಳಿಗೆ ಕೋಪ ಬಂದುಬಿಡುತ್ತೆ. ಏನೇನು ಹೀಗೆ ಹೇಳ್ತಾ ಇದೆಯಾ? ನನ್ನ ಗಂಡಂದರು ಅವರೆಲ್ಲ ನೋಡಿದ್ರೆ ಎಂಥೆಂಥ ಶೂರರು, ಎಂಥ ವಿದ್ಯಾವಂತರು, ಎಂಥ ಸಾಧಕರು. ನಿನ್ನ ಮಕ್ಕಳು ಅರ್ಜುನಾದಿಗಳೆಲ್ಲ ಎಂಥ ಸಾಧಕರು. ನೀನು ನನಗೆ ಹೇಳ್ತಾ ಇದ್ದೀಯ ನೀನು ಭಾಗ್ಯವಂತಂ ಪ್ರಸೂಯೇತಃ ಮಾ ಶೂರಂ ಮಾಚ ಪಂಡಿತಂ ಅಂತ ಹೇಳ್ತಾ ಇದೆಯಾ. ಶೂರರು ಬೇಡ, ಪಂಡಿತರು ಬೇಡ, ನೀನು ಭಾಗ್ಯವಂತನ ಹಡಿ ಅಂತ ಹೇಳ್ತಾ ಇದೆಯಾ. ನನಗೆ ಯಾಕೋ ಇದು ಅಂತ ಸ್ವಲ್ಪ ರೇಗ್ತಾಳೆ. ಅದಕ್ಕೆ ಕುಂತಿ ಹೇಳ್ತಾಳೆ, ಹೌದಮ್ಮ, ನನ್ನ ಮಕ್ಕಳೆಲ್ಲ ಶೂರರೇ, ಸಂಶಯ ಇಲ್ಲ, ಪಂಡಿತರೇ. ಆದರೆ ಅವರು ಅವರ ಯೌವನ ಕಾಲದಲ್ಲಿ ಕಾಡನ್ನು ಅಲ್ದಬಿಟ್ರು. ಕಾಡು ಅಜ್ಞಾತವಾಸ ಅಂತ ಅಲ್ಕೊಂಡಿರ್ಬೇಕಾದ ಪರಿಸ್ಥಿತಿ ಬಂತು. ಏನು ಮಾಡ್ತೀಯ? ಶೂರತ್ವ ಇದ್ದೆ, ನನಗೇನೋ ಅಷ್ಟಿದೆ ಇಷ್ಟಿದೆ ಅಂದ್ಕೋತೀವಿ, ನಮ್ಮ ಸ್ಟೇಟಸ್ ಇರುತ್ತೆ, ಹಣ ಇರುತ್ತೆ, ಇನ್ನೇನೋ ಪವರ್ ಇರುತ್ತೆ. ಇದು ಯಾವುದೂ ಏನೂ ಮಾಡಲ್ಲ. ನೀವು ರಾಜಕಾರಣಿ ಆಗಿರಬಹುದು, ಇನ್ಯಾವುದೋ ಬಿಸ್ನೆಸ್ ಮನ್ ಆಗಿರಬಹುದು, ಇನ್ನೇನೂ ಆಗಿರಬಹುದು. ನೀವು ಅದೃಷ್ಟ ಕೈ ಕೊಟ್ಟರೆ ಮನುಷ್ಯ ಬೀದಿಗೆ ಬಂದುಬಿಡ್ತಾನೆ. ಅದನ್ನು ಕುಂತಿ ಹೇಳಲು, ಅದೃಷ್ಟ ಒಂದಿದ್ದರೆ ಕೂತಲ್ಲಿಗೆ ಬರುತ್ತಮ್ಮ ಸಿಂಹಾಸನ. ಹೀಗಾಗಿ ಅಂಥ ಅದೃಷ್ಟವಂತರನ್ನು ಹಾಡಿ ಅಂತ ಆಶೀರ್ವಾದ ಮಾಡಲು. ಹಾಗಾಗಿ ಈ 9ನೇ ಮನೆ ಅಂತಕ್ಕಂಥದ್ದು ಈ 12 ಮನೆಗಳಲ್ಲಿ ತುಂಬ ಅದರ ಅನುಗ್ರಹ ಬೇಕು ಅಂತ ನಾನು ವೈಯಕ್ತಿಕವಾಗಿ ನಾನು ಅಂದ್ಕೊಳ್ತೀನಿ. ನೋ ವಂಡರ್ ಲಕ್ಕಿ ನಂಬರ್ 927 ನಮ್ಮ ರೇಡಿಯೋ ಸ್ಟೇಷನ್. ಐ ಥಿಂಕ್ ನಾನು ಇದೆಲ್ಲ ನೀವು ಹೇಳ್ತಿದ್ದಂಗೆ ಇಮಿಡಿಯೇಟಾಗಿ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ಯಾರ್ಯಾರು ಹೆಂಗೆ ಯೋಚನೆ ಮಾಡಿ ಯಾವ ಲಾಜಿಕ್ಸ್ ಇಟ್ಕೊಂಡು ಮಾಡಿರ್ತಾರೆ. ಆಯಿತು, ಸರಿ. ಇನ್ನು 10ನೇ ಮನೆ ನಿಮಗೆ ಅದು ನಿಮ್ಮ ವೃತ್ತಿ ಜೀವನ, ನಿಮ್ಮ ಸ್ಥಾನ, ನಿಮ್ಮ ಪ್ರತಿಷ್ಠೆ, ನಿಮ್ಮ ಲೆವೆಲ್, ಸ್ಟೇಟಸ್, ಇದೆಲ್ಲವನ್ನು ಮುಖ್ಯವಾಗಿ ವೃತ್ತಿ ಕರ್ಮಸ್ಥಾನ ಅಂತ ಕರೀತಾರೆ ಅದನ್ನು. ಓಕೆ, ಅದನ್ನು 10ನೇ ಮನೆ ಸೂಚಿಸುತ್ತೆ. ಈ ಮಾಡಿದಂಥ ಕರ್ಮ ಕೆಲಸಗಳಿಗೆ ಲಾಭ ಇದೆಯಾ? ಅದೇ ಲಾಭಸ್ಥಾನ 11ನೇ ಮನೆ. ಓಹೋ, ಇದ್ರ ಪ್ರತಿಫಲ ಲಾಭ. ಹಾಂ, ಕೆಲಸ ಮಾಡಿದ್ದಕ್ಕೆ ಲಾಭ ಸಿಗ್ತಾ ಇದೆಯಾ ಅಥವಾ ಮಾಡಿದ್ದೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆಯಾ? ಇದನ್ನು ತೋರಿಸ್ತಕ್ಕಂಥ ಲಾಭ 11ನೇ ಮನೆಯನ್ನು ಲಾಭಸ್ಥಾನ ಅಂತಲೇ ಕರೀತಾರೆ. ಲಾಭ ಎಲ್ಲ ಬಗೆಯ ಲಾಭ. ಅದು ವಿದ್ಯಾ ಲಾಭ ಇರಬಹುದು. ವಿದ್ಯಾಧಿಪತಿ 11ನೇ ಮನೆಯಲ್ಲಿದ್ದರೆ ವಿಶೇಷವಾದ ವಿದ್ಯಾರ್ಥಿಯಾಗಿರ್ತಾನೆ, ವಿದ್ಯಾ ಲಾಭ ಅವನಿಗೆ. 3ನೇ ಅಧಿಪತಿ 11ನೇ ಮನೆಯಲ್ಲಿದ್ದರೆ ಸಹೋದರಿಂದ ಲಾಭ. ನೀನು ಸುಮ್ಮನೆ ಕೂತ್ಕೊಂಡಿರು, ನಾವೆಲ್ಲ ಮಾಡ್ತೀವಿ, ಈ ಥರ ಬರುತ್ತೆ. ಗೃಹಸ್ಥ ಯಾವುದೇ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಇದನ್ನು. ಪಂಚಮಾಧಿಪತಿ ಲಾಭದಲ್ಲಿದ್ದರೆ ಮಕ್ಕಳು ನಿಮ್ಮ ಕೈಲಿ ಆಗಲಿಲ್ಲ, ಮಕ್ಕಳು ಮಾಡಿದ್ರದನ್ನು ಅಂತ ಕೇಳಿರಲ್ವಾ, ಆ ಥರ. 6ನೇ ಮನೆಯ ಅಧಿಪತಿ ಇದ್ದ ಶತ್ರುಗಳೇ ನಿಮಗೆ ಈ ಥರದ್ದೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಾರೆ. ಪರೋಕ್ಷವಾಗಿ ಆಗಿಬಿಡುತ್ತೆ ಅದು. ನಾನು ಕೆಲವು ಬರೆದಿದ್ರೆ ಆಟೋ ಹಿಂದೆ ಅಥವಾ ಈ ಗಾಡಿ ಶತ್ರುಗಳ ವರ ಅಥವಾ ಅವರ ಕೃಪೆ. ಹಾಗೆ ಅಂತೂ ಲಾಭ ಅನ್ನೋದು ಎಲ್ಲ ಬಗೆಯ ಲಾಭವನ್ನ ಕೇರೆ ಮಾಡ್ದಂಗೆ. ಇದು ಯಾವುದನ್ನೋ ಕನೆಕ್ಟ್ ಮಾಡ್ತೀರಾ, ಯಾವುದು ರಿಬೌಂಡ್ ಆಗಿ ಇನ್ಯಾವುದಕ್ಕೋ ಚಾರ್ಜ್ ಆಗಿ ಎಲ್ಲೋ ಲಾಭ ಬರ್ತಾ ಇರುತ್ತೆ. ಸೇಮ್ ಪ್ಲಾನೆಟರಿ ಇದು ಎಫೆಕ್ಟ್. ಸರಿ, 12ನೇದು ವ್ಯಯ ಅಂತ. ಸಾರಿ, ವ್ಯಯಸ್ಥಾನ ಅಂತ, ಲಾಸ್. ಓಹೋ, ಎಷ್ಟು ಕಷ್ಟಪಟ್ಟು ದುಡಿದೆ ಇವತ್ತು 5 ಪೈಸೆ ನಾನು ಬರಿಗೈಯಲ್ಲಿದ್ದೀನಿ ಅಂತ ಅಂದ್ಕೊಳ್ತಾರೆ ಜನ. ಎಷ್ಟೋ ಜನ ಮಾತಾಡ್ತಾರೆ, ದೊಡ್ಡ ಇನ್ವೆಸ್ಟ್ಮೆಂಟ್ ಎಲ್ಲೋ ಸಾಲ ತಂದು ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ. ದುರಾದೃಷ್ಟಕ್ಕೆ ಅವನು ವ್ಯಯಾಧಿಪತಿ ಕಾಲ ನಡೀತಾ ಇದ್ದರೆ ಅವನಿಗೆ ತಂದಿದ್ದೆಲ್ಲ ನೀರಲ್ಲಿ ಹೊಳೆಯಲ್ಲಿ ಹುಣಸೆಹಣ್ಣು ಹಿಂಡೋದು ಅಂತ ಗಾದೆ, ಆ ಥರ ಆಗಿಬಿಡುತ್ತೆ. ಹೀಗೆ ಅಷ್ಟು ಆ ಚಾರ್ಟನ್ನು ಗಮನಿಸಿದಾಗ ನಿಮಗೆ ಲಗ್ನದಿಂದ ಹಿಡಿದು 12 ಮನೆಗಳು ತುಂಬ ಮುಖ್ಯವಾಗುತ್ತೆ. ಇದನ್ನು ನಾವು ಹೇಗೆ ಶೋಧಿಸ್ತೀವಿ ಅದು ಬಹಳ ಮುಖ್ಯ.